ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ಬಂದು ನಾವು ಜಾತ್ರೆಗೆ ಹೊರಟಿದ್ದೀವಿ. ಹೆಂಗೈತೆ ಮ್ಯಾಚ್ ಆಯ್ತದಲ್ಲ, ಸೂಪರ್. ವೈಟ್ ಐತೆ. ಜಾತ್ರೆಯಲ್ಲಿ ಊಟ ಮಾಡ್ಕೊಂಬರಕ್ಕೆ ಹೋಗ್ತಿದೀವಿ ಫ್ರೆಂಡ್ಸ್. ದೇವ್ರ ಪ್ರಸಾದ ತಿನ್ಕೊಂಡು ಜಾತ್ರೆ ಬಂದು ರಾತ್ರಿಗೆ ಪೂಜೆ ಮಾಡ್ಸಕ್ಕೆ ಹೋಗೋದು. ಬರೀ ಕೀ ಅಲ್ಲೆಲ್ಲ ಇರುತ್ತೆ. ಕೊಡು. ಏನ್ ತಗತ್ತ ಈಗ? ರಾತ್ರಿಗೆ ಈಗಲ್ಲ, ರಾತ್ರಿಗೆ ತಗ ಕೀ ಬಂದು ನೋಡ್ಲಿ. ನಮ್ಮ ದೇವ್ರೈತೆ ಐತೆ ಅಂತ ಇಲ್ಲಿ ಮುಳ್ಳಿಗಿರಪ್ಪ ಎಲ್ಲ ಬರೀ 15-20 ರೂಪಾಯಿ ಅಷ್ಟೇ. ಇದೈತಲ್ಲ 30-40 ರೂಪಾಯಿ. ಜಿಲಾಬಿ ಫ್ರೆಂಡ್ಸ್, ಹಾಗೇನೆ ಒಂದು ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಹಾಗೆ ದೇವಸ್ಥಾನದ ಒಂದು ಕೊಳ ಇತ್ತು, ಕೊಳ ನೋಡೋಣ ಅಂತ ಬಂದು. ನಾವು ಪೂಜೆ ಬಂದು ಇವಾಗ ಮಾಡಿಸೋದಿಲ್ಲ, ಸಂಜೆ ಬರ್ತೀವಿ. ಸಂಜೆ ಬಂದಮೇಲೆ ಪೂಜೆ ಮಾಡಿಸ್ತೀವಿ. ಈಗ ಬೆಳಗ್ಗೆ ಹೊತ್ತು ಪೂಜೆ ಮಾಡಿಸ್ತಾರೆ, ಮಧ್ಯಾಹ್ನ ಟೈಮೂ ರಶ್ ಇರಲ್ಲ ಅಂತ ಅಂದ್ಬಿಟ್ಟು. ಬಟ್ ನಾವು ನೈಟ್ ಹೆಂಗಿದ್ರು ಬರ್ತೀವಲ್ಲ ಅಂತ ನೈಟ್ ಪೂಜೆ ಮಾಡಿಸ್ತೀವಿ. ಹಬ್ಬ ಗೊತ್ತಿಲ್ಲ ಬಿಡ ನಿಂಗೆ. ಗೊತ್ತಿಲ್ಲಪ್ಪ, ಗೊತ್ತಿಲ್ಲ. ದೇವ್ರ ಪ್ರಸಾದ ತಿನ್ಕೊಂಡು ಇವಾಗ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಏನಂದರೆ ದೇವಸ್ಥಾನಕ್ಕೆ ಹೋಗಿ ನಾವು ಊಟ ಮಾಡ್ಕೊಂಬಂದು ಪೂಜೆ ಮಾಡಿಸೋದು, ನೈಟ್ ಪೂಜೆ ಮಾಡಿಸ್ತೀವಿ. ಇವಾಗ ನಾನು ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಒಬ್ಬಟ್ಟಿಗೆ. ಏನಂತ ಅಂದರೆ ಒಬ್ಬಟ್ಟು ಮಾಡೋದಕ್ಕೆ ಮೈದಾ ಹಿಟ್ಟು ಮಿದ್ದಿಟ್ಟಿದೆ, ಮತ್ತು ಹೂರ್ಣನೂ ಸಹ ರುಬ್ಬಿ ಇಟ್ಟಿದ್ದೀನಿ. ಇವಾಗ ಸಾಂಬಾರು ಮಾಡೋದಕ್ಕೆ ಮಸಾಲೆನೂ ಎಲ್ಲ ರುಬ್ಬಿಟ್ಟಿದ್ದೀನಿ. ಇವಾಗ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್. ನೈಟು ಹೋಗ್ತೀವಿ ಫ್ರೆಂಡ್ಸ್ ಪೂಜೆ ಮಾಡ್ಕೊಳ್ಳೋದಕ್ಕೆ. ಹಾಗೆ ನಂದು ಇವತ್ತು ಕರೆ ಬ್ಯಾಂಗಲ್ಸ್ ಹಾಕೊಂಡಿದ್ದೀನಿ. ಏನಂತ ಅಂದರೆ ನಾನು ಮದುವೆ ಆದಾಗಲಿಂದ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಯಾವತ್ತೂ ಬೇರೆ ಕಲರ್ ಬಳೆ ತೊಟ್ಟಿರಲಿಲ್ಲ. ಈ 1 ವರ್ಷದಿಂದ ನಾನು ಬೇರೆ ಕಲರ್ ಬಳೆ ತೊಡ್ತಾ ಇದ್ದೆ. ಆದರೆ ಇವತ್ತು ತುಂಬಾ ಆಸೆ ಆಗಿತ್ತು, ಅದಕ್ಕೋಸ್ಕರ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್ನ ಹಾಕಿದ್ದೆ. ಹೂರ್ಣ ಎಲ್ಲ ರುಬ್ಬಿ ರೆಡಿ ಮಾಡಿದ್ದೀನಿ.
ಸಾಂಬಾರೊಂದು ಮಾಡಿಬಿಟ್ಟು ರೈಸ್ ಮಾಡಿದರೆ ಒಬ್ಬಟ್ಟು ನಿಧಾನ ತೊಡ್ಕೊಳ್ತೀನಿ. ಕಾಲು ಬೆಚ್ಚಿಟ್ಟು ನೀರನ್ನ ಎತ್ತಿಟ್ಟಿದೆ. ಏನಂದರೆ ಫ್ರೆಂಡ್ಸ್, ನಮ್ಮ ಹಸ್ಬೆಂಡು ವಡೆನೂ ಸಹ ಮಾಡು ಅಂತ ಅಂದರು. ನನಗೆ ಇವತ್ತು ವಡೆ ಮಾಡಲ್ಲ ಫ್ರೆಂಡ್ಸ್, ನಾಳೆ ಮಾಡ್ತೀನಿ ವಡೆನ. ಇವತ್ತು ಬರೀ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಮನೇಲಿ ನೆಂಟರು ಯಾರೂ ಇಲ್ಲ ಸದ್ಯಕ್ಕೆ, ನಾವೇನೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಏನು ಅಂತ ಅಂದರೆ ಬರೀ ಒಬ್ಬಟ್ಟು ಮಾಡ್ತೀನಿ. ಅರ್ಧ kg ಒಬ್ಬಟ್ಟಿಗೆ ರುಬ್ಬಿಟ್ಟಿದ್ದೀನಿ. ಬಟ್ ಎಲ್ಲನೂ ಮಾಡೋದಿಲ್ಲ, ನೋಡ್ತೀನಿ ಯಾರು ಊಟಕ್ಕೆ ಬರ್ತಾರ ಅಂದ್ಬಿಟ್ಟು ಬಂದರೆ ಇವಾಗ ರುಚಿಗೆ ಉಪ್ಪಾಕಿ ಸಾಂಬಾರು ಬೇಯ್ತಾ ಇರಲಿ. ಸಂಜೆ ಏನಂದರೆ ಫ್ರೆಂಡ್ಸ್, ಸಂಜೆ ಒಂದು 8 ಗಂಟೆ ಮೇಲೆ ಹೋಗ್ತೀವಿ ಪೂಜೆ ಮಾಡ್ಸೋಕ್ಕೆ. 8 ಗಂಟೆ 9 ಗಂಟೆ ಆಗುತ್ತೆ ಪೂಜೆ ಮಾಡಿಸ್ಬಿಟ್ಟು ಮತ್ತೆ ಊಟ ಮಾಡ್ಕೊಂಡು ಹೋಗಿ ಮತ್ತೆ ನೈಟೆಲ್ಲ ಬರೀ ದೇವ್ರ ಉತ್ಸವ ಇರುತ್ತೆ. ದೇವ್ರ ಉತ್ಸವ ನೋಡೋದೇ ಬರೋದೇ ಇನ್ನು ಬೆಳಗ್ಗೆ. ಯಜಮಾನ್ರು ಸ್ವಲ್ಪ ಕೆಲಸ ಇದೆ ಅಂತ ಟೌನಿಗೆ ಹೋಗಿದ್ದಾರೆ. ಹಸುಗಳು ಇಲ್ಲೇ ಇದ್ದಾವೆ, ಒಳಗಡೆ ಕಟ್ಟಬೇಕು. ನೋಡೋಣ ಅವ್ರು ಬರ್ತಾರ ಅಂತ ಅಂದ್ಬಿಟ್ಟು ನಾನು ಅಡುಗೆ ಮಾಡ್ತಾಯಿರ್ತೀನಿ. ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ವಾಶ್ ಮಾಡಬೇಕು. ಮತ್ತು ಸದ್ಯಕ್ಕೆ ಒಬ್ಬಟ್ಟು ಎಷ್ಟು ಬೇಕು ಅಷ್ಟು ತೊಡ್ತೀನಿ. ಒಂದು 10 ತೊಡ್ತೀನಿ ಫ್ರೆಂಡ್ಸ್, ಯಾರು ಊಟಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು ಅಷ್ಟೇ. ಆಮೇಲೆ ಬೇಕಾದರೆ ಜನ ಯಾರು ಬರ್ತಾರ ನೋಡ್ಬಿಟ್ಟು ತೊಡ್ತೀನಿ. ಸುಮ್ಮನೆ ತೊಟ್ಬಿಟ್ಟು ಇಡೋದು ಬೇಡ ಅಂತ ಅಂದ್ಬಿಟ್ಟು. ಗೊಂಬೆ ನಮ್ಮ ಗೊಂಬೆ ಮಲಗಿದಾಳೆ ನೋಡಿ. ನಮ್ಮಮ್ಮ ಏನೋ ಅಡುಗೆ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಸುಮ್ಮನೆ ಮಲಗಿದ್ದಾರೆ. ಊಟ ಮಾಡೇ ಫ್ರೆಂಡ್ಸ್, ಏನಿಲ್ಲ ಅಂತ ಅಂದ್ರೂ 1 ವರ್ಷದ ಮೇಲಾಯಿತು. ನಮ್ಮಲ್ಲಿ ಒಬ್ಬಿಟ್ಟೇ ಮಾಡಿರಲಿಲ್ಲ. ಯಾಕೆಂತಂದರೆ ನಮ್ಮ ಹಸ್ಬೆಂಡ್ಗೆ ಒಬ್ಬಿಟ್ಟು ತಿನ್ಬೇಕಂತ ಅಂದರೆ ಇಷ್ಟ ಆಗಲ್ಲ. ನಾನು ಒಬ್ಳಿಗೆ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡೇ ಇರಲಿಲ್ಲ. ಆಮೇಲೆ ಏನಂತಂದರೆ ಅವರು ವಡೆಗಳನ್ನೂ ಸಹ ತಂದಿದ್ದಾರೆ, ವಡೆನೂ ಮಾಡು ಅಂತ ಅಂದ್ಬಿಟ್ಟು. ಅದಕ್ಕೆ ಇವತ್ತು ಒಬ್ಬಟ್ಟು ಮಾಡ್ತೀನಿ, ನಾಳೆಗೆ ವಡೆ ಮಾಡ್ತೀನಿ. 2 ಒಂದೇ ದಿನ ಬೇಡ ಅಂತ ಅಂದ್ಬಿಟ್ಟು. ಇನ್ನೂ ಸಾಂಬಾರು ಬೆಂದಾದ್ಮೇಲೆ ರೈಸ್ಗೆ ಇಡ್ತೀನಿ. ಫಸ್ಟು ರೈಸ್ಗೆ ಇಟ್ಬಿಟ್ಟು ಆಮೇಲೆ ಕೆಲಸ ಇದೆ ಫ್ರೆಂಡ್ಸ್, ಮತ್ತೆ ನಾನು ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡ್ಬೋದು, ಒಬ್ಬಿಟ್ಟು ರೆಡಿ ಆಗ್ತಾ ಇದ್ದೇವೆ ನಮ್ಮ ಮನೆಯಲ್ಲಿ. ಫ್ರೆಂಡ್ಸ್ ನೋಡ್ಬೋದು, ಒಬ್ಬಿಟ್ಟು ರೆಡಿ ಆಗ್ತಾ ಇದ್ದಾವೆ. ನನ್ನ ಒಬ್ಬಿಟ್ಟು ಮಾತ್ರ ರೌಂಡ್ ಶೇಪ್ ಬರೋದಿಲ್ಲ. ತೆಳ್ಳಗೆ ಮಾಡ್ತೀನಿ, ಜಾಸ್ತಿ ದಪ್ಪನೂ ಮಾಡಲ್ಲ. ಆದರೆ ರೌಂಡ್ ಶೇಪಲ್ಲಂತೂ ಒಬ್ಬಿಟ್ಟು ಬರಲ್ಲ. ಅಪರೂಪ ನಾನು ಒಬ್ಬಿಟ್ಟು ಮಾಡೋದು. ಆಲ್ರೆಡಿ 1 ಇಯರ್ ಏನೋ ಆಗಿತ್ತು ಒಬ್ಬಿಟ್ಟು ಮಾಡಿ. 1 ವರ್ಷಕ್ಕೆ ಇವತ್ತು ಫಸ್ಟ್ ಟೈಮ್ ಒಬ್ಬಿಟ್ಟು ಮಾಡ್ತಾಯಿದ್ದೀನಿ. ಮನೇಲಿ ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲ ಹಸ್ಬೆಂಡ್. ಅವ್ರು ತಿನ್ನೋದಿಲ್ಲ, ತಿಂದರೆ ನಾನು ಒಬ್ಬಳು ತಿನ್ನಬೇಕಲ್ಲ ಅಂತ ಸ್ವಲ್ಪ ಕಮ್ಮಿ ಮಾಡೋದು ಫ್ರೆಂಡ್ಸ್. ಹಾಗೆಯೇ ನೋಡಿ ಫ್ರೆಂಡ್ಸ್, ಒಬ್ಬಿಟ್ಟಲ್ಲಿ ರೆಡಿ ಆಗ್ತಾ ಇದ್ದೇವೆ. ಇನ್ನು ತೊಟ್ಟೋದಿದೆ. ವಾವ್, ಹಾಂ ಏನಪ್ಪ, ಯಾಕೆ ಇಷ್ಟವರೆಗೂ ಬಿಡ್ತಾ ನಿನಗೆ ಇರಿಸವೆ? ಇಷ್ಟವರೆಗೂ ಬಿಡ್ತಾ? ಯಾವಾಗ ಹೋಗಿದ್ದು? ಮಧ್ಯಾಹ್ನ ಹೋಗಿದ್ದು. ಮಧ್ಯಾಹ್ನ 2 ಗಂಟೆಲಿ ಹೋಗಿದ್ದಪ್ಪ, 6:15 ಬಂದಿದ್ದೀಯ.
ಹಾಂ ಹಬ್ಬ ಆಗ್ಬಿಟ್ರೆ ಓಯ್ ಏನಿದು ವಿಘ್ನೇಶ್ವರ ತಾರಾ ವಿಲೇಜ್ ನಮ್ಮ ಸಂಕೇತ ನಾನು ರೈತರ ಯೂಟ್ಯೂಬ್ ಸಂಕೇತ. ಚಾನಲ್ ಹಾಕಿಸಿದ್ಯಾ ನಮ್ಮ ರೈತರ ಸಂಕೇತ. ಐ ಆಮ್ ಫಾರ್ಮರ್. ಇದೇನು ಸ್ಟಿಕ್ಕರಾ? ಇದು ಸ್ಟಿಕ್ಕರು. ಎಲ್ಲ ಸ್ಟಿಕ್ಕರ್. ಓಹೋ ನನ್ನ ಯೂಟ್ಯೂಬ್ ಚಾನಲ್ ನೇಮೇ ಬಂದ್ಬಿಟ್ಟೈತೆ ನಮ್ಮ ಗಾಡಿ ಮೇಲೆ. ನನ್ನೇ ಮಾರ್ಕ್ಸಿಲ್ಲ. ಫ್ರೆಂಡ್ಸ್ ನೋಡಿ, ನಮ್ಮ ಗಾಡಿ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ನೇಮ್. ಏಯ್ ಅಲ್ಲೇ ಇರಬೇಕು ಡಬ್ಬು. ಹಾಯ್ ಮಾಡು ಭಾಗ್ಯಕ್ಕ. ಬೆಂಗಳೂರಿಂದ ಬಂದವ್ರೆ ನಮ್ಮೂರ ಹಬ್ಬಕ್ಕೆ, ಜಾತ್ರೆಗೆ. ಅವ್ನು ಯಾಕೆ ಬಿಟ್ಟಪ್ಪ? ನಾನು ದೇವ್ರಣೆಗೂ ಹೇಳ್ತೀನಿ ಆಮೇಲೆ. ಬರ ಕೆಂದ ಹೋಗ್ಬೇಡ, ಬಾ ಅವ್ರ ಮಂತಕ್ಕೆ ಹೋಗ್ಬೇಡ ನಡಿ.